ಈ ಭಾಗದಲ್ಲಿ ಈ ಬಿಲ್ಡಿಂಗ್ನಲ್ಲಿ ಸುರಂಗ ಇದೆ ಅಂತ ಹೇಳ್ತಾರೆ, ಹೌದಾ? ಸುಮಾರು ಮಂದಿ ಕೇಳಿದ್ರು ಮುಸ್ಕಿನ ಬಾವಿ ಹತ್ತಿರ ಅಂತ ಹೇಳಿದಾಗ ಏನು ಅಂಥೇಳಿ, ಇಲ್ಲಿ ಒಂದು ಸುರಂಗಿತ್ತು ಅಂಥೇಳಿ. ಇಷ್ಟು ಟೆಕ್ನಿಕಲಿ ಇದು ಮಾಡಿದ್ದಾರೆ ಅಂತ ಹೇಳಿದರೆ ಕಾವಲುಗಾರರಿಗೆ ಇದು ಇಲ್ಲಿ ಸ್ನಾನ ಮಾಡೋದು, ರಾಣಿ ಸ್ನಾನ ಮಾಡೋದು ಕಾಣೋದಿಲ್ಲ. ಪ್ರಿಯ ವೀಕ್ಷಕರೇ, ವಿಶ್ವಂಭರ ಟಿವಿಯಿಂದ ನಾನು ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ದಿವಸ ಶಿರಸಿಯ ಮಧ್ಯಭಾಗದಲ್ಲಿ ನೆಲೆ ನಿಂತಿರುವ ಒಬ್ಬಂಟಿಯಾಗಿರುವ ಒಂದು ಚಂದುಳ್ಳಿ ಚೆಲುವೆ ಚಿಲುಮೆಯನ್ನು ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ, ಪರಿಚಯ ಮಾಡಿಸ್ಲಿಕ್ಕಿದ್ದೇನೆ. ಅದರ ಪುರಾತನತೆ ಮತ್ತು ಹೆಚ್ಚಿನ ವಿವರವನ್ನು ತೋರಿಸಲಿಕ್ಕೆ ಈ ಭಾಗದ ನಿವಾಸಿಯಾದ ಹಿರಿಯ ಚೇತನ ಆನಂದ್ ಶಾನ್ಭಾಗ್ ಕುಡ್ಲ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೇನೆ, ಬನ್ನಿ. ವೀಕ್ಷಕರೇ, ಆನಂದ್ ಶಾನ್ಭಾಗ್ ಅವರು ಸಂಪೂರ್ಣ ಮಾಹಿತಿಯನ್ನು ತಮಗೆಲ್ಲ ನಮಗೆಲ್ಲ ಕೊಡ್ತಾರೆ. ಬನ್ನಿ, ಒಳಕ್ಕೆ ಹೋಗೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಪುಸ್ತಕದಲ್ಲಿ ಸಾಕಷ್ಟು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಸಂಬಂಧಿಸಿದ ಇತಿಹಾಸವನ್ನು ಓದಿರ್ತೀವಿ, ಆದರೆ ನಮ್ಮ ಸುತ್ತಮುತ್ತಲಿನ ಇತಿಹಾಸವನ್ನು ತಿಳಿದುಕೊಂಡಿಲ್ಲ ಅಂದರೆ ಹೇಗೆ? ಬನ್ನಿ, ಇತಿಹಾಸ ಪುಟದಲ್ಲಿ ಸಿಗದೇ ಇರುವ ನಮ್ಮ ಶಿರಸಿಯ ನಗರ ಪ್ರದೇಶದಲ್ಲಿರುವ ಮುಸುಕಿನ ಬಾವಿ ಇತಿಹಾಸವನ್ನು ತಿಳಿದುಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, ಸೋಂದ ಅಂದಿನ ಸೋದೆಯನ್ನು 1555ರಲ್ಲಿ ಅರಸಪ್ಪ ನಾಯಕರು ಸ್ಥಾಪನೆ ಮಾಡಿದರು ಅಂತ. ಅದೇ ಮನೆತನದ ಇನ್ನೊಂದು ಕುಡಿ ಸದಾಶಿವ ನಾಯಕರು, ಇನ್ನೊಂದು ನಾಮಧೇಯ ಸದಾಶಿವರಾಯರು. ಶಿವಾಜಿ ಮಹಾರಾಜರ ಅಸ್ತಿತ್ವದಲ್ಲಿ ಇದ್ದ ಸೋಂದವನ್ನು ಮರಳಿ ಪಡೆದದ್ದು ಇದೇ ಸದಾಶಿವ ನಾಯಕ. ಸದಾಶಿವ ನಾಯಕರ ಕಾಲದಲ್ಲಿ ನಿರ್ಮಾಣವಾದ ಒಂದು ಅದ್ಭುತ ಕೋಟೆಯ ಅವಶೇಷ ಶಿರಸಿಯ ಚನ್ನಪಟ್ಟಣ ನಗರದಲ್ಲಿದೆ. ಚನ್ನಪಟ್ಟಣ ಅಂತ ಅಂದರೆ ಗೊತ್ತಾಗ್ಲಿಲ್ವಾ? ಅದುವೇ ಇಂದಿನ ಸಿಪಿ ಬಜಾರ್. ಬನ್ನಿ, ಅದ್ಭುತವಾದ ಮುಸುಕಿನ ಬಾವಿ ಯಾರು ನಿರ್ಮಾಣ ಮಾಡಿದರು, ಯಾವ ಕಾರಣಕ್ಕೆ ನಿರ್ಮಾಣ ಮಾಡಿದರು, ಇನ್ನು ಮುಂತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ಇದು ಏನಂತ ಹೇಳಿದರೆ ಎಲ್ಲ ಗಾರೆ ಕೆಲಸ. ಅಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಕದಂಬೋತ್ಸವ ಇದ್ದಾಗ ನಾನು ಕರ್ಕೊಂಡು ಬಂದಿದ್ದೆ ಅವರಿಗೆ. ಅವರು ಹೇಳಿದರು ಅವಾಗ ಇದು ಅರೇಬಿಕ ಸ್ಟೈಲ್ನಲ್ಲಿ ಇದೆ ಅಲ್ಲ ಅಂಥೇಳಿ. ಕಡೆಗೆ ನಾನು ಹೇಳಿದ್ದೆ, ಆವಾಗ ರಾಜರ ಕಾಲದಲ್ಲಿ ಮೋಸ್ಟ್ಲಿ ಗಾರೆ ಕೆಲಸ ಮಾಡೋರು ಅವರೇ ಇರಬೇಕು ಅಂತ ಹೇಳಿದೆ. ಈಗ ಈ ಡಿಸೈನ್ ಇಲ್ಲೂ ಉಂಟಲ್ಲ, ಪ್ರತಿಯೊಂದು ಕಡೆಗೆ ನೋಡಿ ನೀವು ಬೇರೆ ಬೇರೆ ಡಿಸೈನು ಉಂಟು. ಇದರ ಸೌಂದರ್ಯವನ್ನು ತೋರಿಸಿದ್ರಿ. ಈ ಕಟ್ಟಡ ಅಥವಾ ಈ ಒಂದು ಕೊಳ ಯಾಕೆ ನಿರ್ಮಾಣ ಆಗಿರಬಹುದು ಅಂತ ತಮಗೇನಾದರೂ? ಇದು ನೋಡಿ, ಇಲ್ಲಿ ಹನುಮಂತ ದೇವಸ್ಥಾನದಲ್ಲಿ ಒಬ್ಬ ಹಿರಿಯರ ಭಟ್ರು ಇದ್ದರು, ಶ್ರೀಪಾದ ಭಟ್ರ ತಂದೆ. ಅವರು ಹೇಳೋದ ಪ್ರಕಾರ ಈ ಸೋಂದ ಇಮ್ಮಡಿ ಸದಾಶಿವರಾಯ ಆನೆ ಮೇಲೆ ಬರ್ತಿದ್ರಂತೆ. ಅಲ್ಲಿ ಒಂದು ಚಾವಡಿ ಕಟ್ಟೆ ಅಂಥೇಳಿ ನಿಮ್ಮದು ಮರಾಠಿ ಕೊಪ್ಪದಲ್ಲಿ ಇತ್ತು. ಅಲ್ಲಿ ಡಿಸಿಷನ್ ಎಲ್ಲ ಆವಾಗ ಕೋರ್ಟು ಗೀರ್ಟು ಏನೂ ಇಲ್ಲಾಗಿತ್ತು. ಹೀಗಾಗಿ ಅಲ್ಲಿ ಡಿಸಿಷನ್ ಕೊಟ್ಟು ದೇವಿಕೆರೆಯಿಂದ ಬರಬೇಕಾದ್ರೆ ಒಂದು ಕೊಳದಲ್ಲಿ, ದೇವಿಕೆರೆಯಲ್ಲಿ ಒಂದು ಹೆಂಗಸು ಸ್ನಾನ ಮಾಡ್ತಾಯಿದ್ಳು. ಅವಳ ಮೇಲೆ ಪ್ರಸನ್ನಿತಕೃತರಾದ ಸದಾಶಿವರಾಯರು ಅವಳನ್ನು ಉಪಪತ್ನಿಯನ್ನಾಗಿ ಸ್ವೀಕರಿಸ್ತಾರೆ. ಹೀಗಾಗಿ ನೀನು ಒಪ್ಪನ್ನು ಸ್ನಾನ ಮಾಡೋದು ಸರಿಯಲ್ಲ ಅಂತ ಹೇಳಿ ಅವರ ಸಲುವಾಗಿ ಇದು ನಿರ್ಮಾಣ ಮಾಡೋದು ಅಂತ ಹೇಳಿ. ಇಲ್ಲಿ ನಾನು ಅವಾಗ ತೋರಿಸಿದ್ದೆ ಅಲ್ಲ, ಆವಾಗ
ಇದು ಇಲ್ಲಿ ಇವರು ಕಾವಲುಗಾರರು ಇರ್ತಿದ್ರು. ಕಾವಲುಗಾರರಿದ್ದಾಗ ಅವರಿಗೂ ಇಷ್ಟು ಟೆಕ್ನಿಕಲಿ ಇದು ಮಾಡಿದ್ದಾರೆ ಅಂತ ಹೇಳಿದರೆ, ಕಾವಲುಗಾರರಿಗೆ ಇದು ಇಲ್ಲಿ ಸ್ನಾನ ಮಾಡೋದು ರಾಣಿ ಸ್ನಾನ ಮಾಡೋದು ಕಾಣೋದಿಲ್ಲ. ಅಷ್ಟು ಟೆಕ್ನಿಕಲ್ ಒಂದು ಇದನ್ನು ಪ್ರಯೋಗ ಮಾಡಿದ್ದರು ಅವರು. ಇದರ ಆಳ ಎಷ್ಟಿದೆ? ಸಾಧಾರಣ 25 ಫೂಟ್. ಈಗ ಅದನ್ನು ಕ್ಲೀನ್ ಮಾಡುವ ಮುಂಚೆ ಅಷ್ಟೆಲ್ಲ ಇದಿಲ್ಲಾಗಿತ್ತು. ಯಾಕಂತ ಹೇಳಿದ್ರೆ ನೀರು ಮೇಲ್ವರೆಗೆ ಬರ್ತಿತ್ತು ಮತ್ತು ಎಲ್ಲ ಕೊಳೆ ತುಂಬಿ ಹೋಗ್ತಿತ್ತು. ಹೀಗಾಗಿ ಈಗ ಒಂದು 20-25 ಫೂಟ್ ಇದೆ ಅಷ್ಟೇ. ಸ್ವಚ್ಛ ನೀರು, ಸ್ವಚ್ಛ ನೀರು, ತಿಳಿ ನೀರೇ. ಇದು ನೀವು ಕಾಣೋದಿಲ್ಲ. ಈಗ ನೋಡಿ, ಇದು ಫೌಂಟೇನ್ ಚಾಲು ಆಯಿತು, ಕಾರಂಜಿ. ನಾನು ಓದಿದ ಹಾಗೆ ಇಲ್ಲಿಂದ ಸೋಂದಾ ಕೋಟೆಯವರೆಗೆ, ಅವರ ಆಸ್ಥಾನದವರೆಗೂ ಸುರಂಗ ಮಾರ್ಗ ಇತ್ತು ಅಂತ ನಾನು ಓದಿದ್ದು. ಹೌದು, ಇದ್ದಿರಲೂಬಹುದು ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ಇದು ಇದ್ದಾಗ ನಾನು ನೋಡಿದ್ದೇನೆ. ಇದು ಓಪನ್ ಇತ್ತು ಅವಾಗ, ಇಟ್ಟಂಗಿಯಿಂದ ಕಟ್ಟದ್ದು ಇದಿತ್ತು. ಆದರೆ ಇಲ್ಲಿನ ಕಾಣುವಾಗ ದೃಷ್ಟಿ ಎಲ್ಲಿ ಹಾಯ್ತಿತ್ತು ಅಲ್ಲಿವರೆಗೆ ಓಪನ್ ಇತ್ತು. ಓಪನ್ ಹಿರಿಯರು ಹೇಳಿದಾಗೆ ನಾವು ಚಿಕ್ಕವರಿದ್ದಾಗ ಅಲ್ಲಿ ಹೋಗ್ಬಿಡ್ರಿ, ಅಲ್ಲಿ ಸುರಂಗ ಇದೆ, ಹೋಗ್ತದೆ ಅಂತ ಕಥೆ ಹೇಳ್ತಾ ಇದ್ರು. ಇದ್ದಿರಲೂಬಹುದು. ನನಗೊಂದು ಸಂಶಯ, ಇಷ್ಟು ಹಳೆ ಬಿಲ್ಡಿಂಗ್ ಅಲ್ಲ, ಮಳೆಗಾಲದಲ್ಲಿ ಜಿನುಗ್ತಾವ, ಸೋರ್ತಾವ? ಅದೇ ಇರೋದು ನಾನು ಹೇಳ್ತೇನೆ ಕೇಳಿ. ಯಾಕಂತ ಹೇಳಿದರೆ ಇಂಥದೇ ಮಾದರಿಯದ್ದು ನಾನು ಸವಣೂರದಲ್ಲಿ ನೋಡಿದ್ದೆ. ಸವಣೂರದಲ್ಲಿ ಏನು ಅಂತಂತ ಹೇಳಿದರೆ ಅಲ್ಲಿ ಒಂದೂ ಕಡೆಗೆ ಸ್ಲ್ಯಾಬ್ ಇಲ್ಲ, ಎಲ್ಲ ಸುಣ್ಣದ ಗಾರೆನೇ. ಹಾಗೇಳಿ ನಮ್ಮ ರಿಲೇಷನಲ್ಲಿ ಇದ್ದಾರೆ, ಸವಣೂರು ಹೋಗಿದ್ದೆ ನಾನು. ಹೋದಾಗ ಎಲ್ಲ ಇಂಥದ್ದೇ ಗಾರೆದೆಯ, ಆದರೆ ಹೊಡೆದ್ರೆ ಡಬ್ ಡಬ್ ಅಂತಿತ್ತು. ಇಲ್ಲಿ ಒಂದು ಚೂರು ಲೀಕೇಜ್ ಇಲ್ಲ, ಒಂದು ಚೂರು. ಆವಾಗಿನಿಂದ ನೀರು ನೋಡಿ ಆ ಲೆವೆಲ್ವರೆಗೆ ತುಂಬ್ತಿತ್ತು ಫುಲ್. ಆದರೂ ಕೂಡ ಒಂದು ಚೂರು ಎಲ್ಲದು ಡ್ಯಾಮೇಜ್ ಉಂಟು ನೋಡಿ. ಅದಕ್ಕಾಗಿ ರಿನಿವೇಷನ್ ಮಾಡುವಾಗ ನಂದು ಒಂದು ರಿಕ್ವೆಸ್ಟ್ ಇತ್ತು, ಹಳೆ ಸ್ಟ್ರಕ್ಚರ್ ಹಾಗೇ ಇರಬೇಕು. ಅದು ನಿಮಗೆ ರೋಡ್ ಡಾಂಬರ್ ಮಾಡುವುದು ಅವರಿಗೆ ಇವರಿಗೆ ಕಾಂಟ್ಯಾಕ್ಟ್ ಕೊಡಬೇಡಿ. ಅದರಲ್ಲಿ ನಾನು ಸಕ್ಸಸ್ ಆದ್ದರಿಂದ ಇದೆಲ್ಲ ಈಗ ನೋಡ್ಲಿಕ್ಕೆ ಸಿಗ್ತದೆ, ಇಲ್ದಿದ್ರೆ ಇಲ್ಲಾಗಿತ್ತು. ಈಗ ನನಗೆ ಮತ್ತೊಂದು ಸಂಶಯ, ನೀರಿನ ಮಟ್ಟ ಇದೇ ಅಳತೆಯಲ್ಲಿರತ್ತಾ? ಈ ಮಲೆನಾಡಿನ ಮಳೆಗೆ ಎತ್ತರಕ್ಕೆ ಬರುತ್ತಾ, ಹೊರಗೆ ಹೇಗೆ ಹೋಗುತ್ತೆ ಹೆಚ್ಚಿಗೆ? ಇದು ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಫುಲ್ಲು ತುಂಬ್ತಿತ್ತು. ಆದರೆ ಇದನ್ನು ನಮ್ಮ ಪುರಸಭೆಯವ್ರದ್ದು ಇದನ್ನು ಕಾರ್ಯವನ್ನು ನಾವು ಶ್ಲಾಘಿಸಲೇಬೇಕಾದದ್ದು. ಯಾಕಂತ ಹೇಳಿದರೆ ಈ ಲೆವೆಲ್ದಲ್ಲಿ ಅಲ್ಲಿ ಗದ್ದೆ ಬೈಲು, ಆ ಗದ್ದೆ ಬೈಲದಲ್ಲಿ ಅದನ್ನು ಹೋಲನ್ನು ಕ್ಲಿಯರ್ ಮಾಡಿ, ಈಗ ನೋಡಿ ಅಲ್ಲಿ ಒಂದು ಹೋಲ್ ಉಂಟು, ಓವರ್ಫ್ಲೋ ಇದ್ದದ್ದು ಹೋಗ್ತಾ ಇದೆ. ಇಲ್ದಿದ್ರೆ ಇಲ್ಲಿವರೆಗೆ ನೀರು ಇರ್ತಿತ್ತು, ಓವರ್ಫ್ಲೋ ಇಲ್ಲವೇ ಇಲ್ಲ. ಆದರೆ ನಾನು ಅದೇ ಹೇಳೋದು, ಯಾಕಂದರೆ ಗಾರೆ ಕೆಲಸ ಎಷ್ಟು ಸ್ಟ್ರಾಂಗ್ ಇತ್ತು ಅಂತ ಹೇಳಿ ಅದಕ್ಕೊಂದು ಉದಾಹರಣೆ ಅಂತ ಹೇಳಿದರೆ, ಇದು ನೋಡಿ ನೀರು ಇಷ್ಟು ತುಂಬಿದ್ರು ಗಾರೆ ಎಲ್ಲೂ ಕಡೆ ಒಂದು ಕಡೆ ಮೂಕಾದದ್ದಿಲ್ಲ. ಎಲ್ಲಿಯವರೆಗೆ? ಯಾವುದು ಇದು ರಿನಿವೇಷನ್ ಆಗುವವರೆಗೆ ನೀರಿನ ಮಟ್ಟ ಎಲ್ಲಿ? ಲಾಸ್ಟ್ ಎಂಡ್ ತನಕ. ಯಾಕಂತ ಹೇಳಿದರೆ ಹೌದು, ಅಂದರೆ ಯಾಕಂತ ಹೇಳಿದರೆ ಇದು ವಾಟರ್ ಲೆವೆಲ್ ಏನಿದೆ ಅದು ಸಮತಟ್ಟನ್ನು ಕಾಯ್ದುಕೊಳ್ಳುತ್ತದೆ, ಹೌದಾ? ಹಾಗಾಗಿ ಈ ಗದ್ದೆ ಲೆವೆಲ್ ಈ ಲೆವೆಲಿಗೆ ಸರಿ ಉಂಟು. ಆಗಿನ ತಾಂತ್ರಿಕತೆ ನೋಡಿ ಆ ಗದ್ದೆ ಲೆವೆಲ್ ಕರೆಕ್ಟ್ ಇತ್ತು. ಆದ್ದರಿಂದ ಇಲ್ಲಿವರೆಗೆ ತುಂಬ್ತಿತ್ತು. ಆ ಮ್ಯಾನ್ ಹೋಲ್ ಉಂಟಲ್ಲ, ಆ ಮ್ಯಾನ್ ಹೋಲ್ ಕ್ಲೋಸ್ ಆಗಿತ್ತು. ಹೌದು, ಅಲ್ಲಿವರೆಗೆ ಬರ್ತಿತ್ತು. ಅಲ್ಲಿ ನೋಡಿದ್ರೆ ತಿಳಿದಿಲ್ಲ ನಿಮಗೆ, ಇದಾದ ಹಾವಸೆ ಗಟ್ಟಿದ ಮಟ್ಟದವರೆಗೂ ಬರ್ತಿತ್ತು. ಯಾಕಂದ್ರೆ ಅವರು ಓವರ್ಫ್ಲೋ ಮಾಡಿ ಪೈಪ್ ಹಾಕೊಟ್ಟಿದ್ದನ್ನ ಅದು ಕಸ ಏನೋ ಮಣ್ಣು ಹೋಗಿ ಮುಚ್ಚೋಗಿತ್ತು. ಪುರಸಭೆಯಿಂದ ಅದು ಕ್ಲೀನ್ ಮಾಡಿ ಆ ಕಡೆ ತುಂಬಾ ಆ ಕಡೆ ಹೋಗಿ ಅದನ್ನ ಓವರ್ಫ್ಲೋ ಹೊರಗಡೆ ನೀರು ಹೋಗ್ಲಿಕ್ಕೆ ಮಾಡ್ಕೊಡು ಶ್ರಮ ಪಟ್ಟಿದ್ದಾರೆ. ಇದೆಲ್ಲ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈಗ. ಇಲ್ದಿದ್ರೆ ಪೂರಾ ಕೆಳಗೆ ಇಳಿಲಿಕ್ಕೆ ಜಾಗ ಇಲ್ಲಾಗಿತ್ತು, ಇಲ್ಲಿ ನೀರು ತುಂಬೋಗ್ತಿತ್ತು.
ಮುಸುಕಿನ ಬಾವಿ ಹೇಳ್ತೇವಲ್ಲ, ಈ ಮುಸುಕಿನ ಬಾವಿ ಬೀಳಿಗೆಯಲ್ಲಿ ಒಬ್ಬರು ಮಡಗಾಂವ್ಕರ್ ಮಾಸ್ತರ್ ಹೇಳಿದರು. ಅವರು ಒಂದು ಆರ್ಟಿಕಲ್ ಬರೆದಿದ್ರು, ಗೋಲ ಬಾವಿ ಅಂಥೇಳಿ. ಅದನ್ನು ನೋಡುವ ಹೇಳಿ ನನಗೆ ಒಂಥರ ಇದಾಯಿತು, ಜಿಜ್ಞಾಸೆ. ಹೇಳಿ ನಾನು ಹೋದರೆ ಸೇಮ್ ಟು ಸೇಮ್ ಉಂಟು. ಮತ್ತು ನನ್ನ ಹಾಗೆ ಇದು ಉದ್ಧಾರ ಆಗಲಿಕ್ಕೆ ನನ್ನ ಹಾಗೆ ಬೆಂದು ಬಿದ್ದವರು ಅಂತ ಹೇಳಿದರೆ ಆ ಮಡಗಾಂವ್ಕರ್ ಮಾಸ್ತರ್ ಇಷ್ಟು ಬ್ಯೂಟಿಫುಲ್ ಮಾಡಿದ್ದಾರೆ ಅಂತ ಹೇಳಿದರೆ, ಅದೇ ನನಗೆ ಪ್ರೇರಣೆ ಕೊಟ್ಟು ಇದರ ಜೀರ್ಣೋದ್ಧಾರ ಮಾಡಲಿಕ್ಕೆ ನಾನು ಶ್ರಮ ವಹಿಸಬೇಕಾಯಿತು. ಅದು ಮೋರೋವರ್ ಇದು ನಗರಸಭೆಯ ಆಸ್ತಿ ಅಂಥೇಳಿ ಮಾಡಬೇಕಾದ್ರೆ ನಾನು ಒಂದು 5-6 ವರ್ಷದಿಂದ ಶ್ರಮಪಟ್ಟೆ. ನಮಸ್ಕಾರ. ವೀಕ್ಷಕರೇ, ಈ ಮುಸುಕಿನ ಬಾವಿಯ ಒಂದು ಪುನರುತ್ಥಾನದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಮಾಜಿ ನಗರಸಭಾ ಅಧ್ಯಕ್ಷ ಆದಂತಹ ಶ್ರೀಕಾಂತ್ ತಾರಿ ಬಾಗಿಲ್ ಅವರನ್ನ ಪರಿಚಯ ಮಾಡಿಸಬೇಕಾದದ್ದು ಮುಖ್ಯ ಉದ್ದೇಶ. ಅವರನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ. ತಾಯಿ ಬಾಗಿಲ್ ಅವರೇ, ಮುಸುಕಿನ ಬಾವಿ ಬಗ್ಗೆ ತಾವು 2 ಮಾತನ್ನು ಆಡಬಹುದು. ಬಹುಶಃ ಸಿರಿಸಿಲಿದ್ದವ್ರಿಗೆ ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇವತ್ತು. ಎಲ್ಲ ಪರಿಸ್ಥಿತಿ ಹಂಗಿತ್ತು ಅವಾಗ. ಮತ್ತು ದುಡ್ಡಿನ ಕಾಲ ಅಲ್ಲ. ಇವತ್ತು ಲಕ್ಷ ಕೋಟಿ ಅಂದರೆ ಏನೂ ಇಲ್ಲ ಅಭಿವೃದ್ಧಿಗೆ. ಅವಾಗ 10,000 ರೂಪಾಯಿ 5,000 ರೂಪಾಯಿ ಒಟ್ಟಾಗಿ ಮಾಡಿದ್ದು. ಮಹತ್ವ ಅದೇ. ಪೆರಗೋಲ ಕಟ್ಟಾಗಿತ್ತು, ಇದು ಹಂಚಿಗಿಂಚೆಲ್ಲ ಹಾಕಿ ವಿಶೇಷ ಡೆವಲಪ್ಮೆಂಟಿಗೆ ಅವಕಾಶ ಇಲ್ಲ. ಅದು ಸಣ್ಣ ಕ್ಷೇತ್ರ, ಸರಿ ಕೆಡಿದ್ರು ಒಂದು ಮನೆಯೂ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಆ ಕಾಲದಲ್ಲಿ ಏನೋ ಒಂದು ಯಾವುದೋ ಉದ್ದೇಶಕ್ಕೆ ಅಥವಾ ಒಳ್ಳೆಯ ಉದ್ದೇಶನೇ ಇರ್ಬೋದು. ನಾನು ಕೇಳ್ದಂಗೆ ಈ ಸೌದ ಅರಸರ ಕಾಲದಲ್ಲಿ ರಾಣಿ ಸ್ನಾನ ಮಾಡಲಿಕ್ಕೆ ಅಲ್ಲಿ ಬರ್ತಿದ್ರು ಅನ್ನೋದು ಕೇಳಪಟ್ಟಿದ್ದೇನೆ. ಇತಿಹಾಸಕಾರರು ಅದು ಅಷ್ಟು ಹೇಳಿದ್ದಾರೆ ನಮಗೆ. ಬಟ್ ಇಲ್ಲಿ ಯಾರಿಗೂ ದೂರುವಂಥದ್ದಲ್ಲ. ಈಗ ನೋಡಿ, ಪೇಟೆ ಮಧ್ಯದಲ್ಲದೆ ಒಂದು ಟೂರಿಸ್ಟ್ ಸ್ಪಾಟು ಅದನ್ನೆಲ್ಲ ನಾವು ತಯಾರು ಮಾಡಲಿಕ್ಕೆ ಬರೋದಿಲ್ಲ ರೀ. ಭಾಳಷ್ಟು ಏನು ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಈಗ ದುಡ್ಡು ಖರ್ಚು ಮಾಡಲಿಕ್ಕೆ ರೆಡಿ ಇದ್ದರು. ಈಗ ಉದಾಹರಣೆಗೆ ಹೇಳ್ತೇನೆ, ಕೊಟ್ಟಕೆರೆ ಒಂದು 50 ಕೋಟಿ ರೂಪಾಯಿ ಖರ್ಚು ಮಾಡುವ, ಇನ್ನೊಂದು ಕೆರೆ ರೆಡಿ ಮಾಡಲಿ ಆಗ್ತದೆ ನಿಮ್ಮ ಹತ್ರ. ದೇವಿಕೆರೆ ಇವೆಲ್ಲ ಪ್ರಕೃತಿ ದತ್ತವಾಗಿ ಬಂದಂಥವು, ಕಾಯ್ದುಕೊಂಡು ಹೋಗ್ಬೇಕು. ಎಲ್ಲ ಆಯಿತು. 2,70,000 ಅನುದಾನ MP ಅವ್ರದ್ದು, ಮಾರ್ಗರೇಟ್ ಆಳ್ವ MLCದು 70,000, 2,70,000 ಎಲ್ಲ ಮುಗೀತಿದ್ದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.